ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ಬಂಧುಗಳಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಮಕರ ಸಂಕ್ರಾಂತಿ ಅಂತಂದ್ರೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು. ಈ ದಿನ ಅತ್ಯಂತ ಶುಭ ಕಾಲ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಸಹ ದವಸ ಧಾನ್ಯಗಳಿಗೆ ಪೂಜೆಯನ್ನ ಮಾಡ್ತಕ್ಕಂಥದ್ದು. ನಾವೆಲ್ಲರೂ ಸಹ ರೈತರ ಕುಟುಂಬಗಳಿಂದ ಬಂದಿರ್ತಕ್ಕಂಥವರೇ. ಹಾಗಾಗಿ ನಾವೆಲ್ಲರೂ ಸಂಭ್ರಮದಿಂದ ಯಾವುದೇ ಒಂದು ನಗರ, ಪಟ್ಟಣ ಅಥವಾ ಹೊರದೇಶಗಳಲ್ಲಿ ಇದ್ರೂ ಸಹ ಮಕರ ಸಂಕ್ರಾಂತಿಯನ್ನ ಆಚರಣೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಮಕರ ಸಂಕ್ರಾಂತಿ ಅಂತಂದಾಗ ನಮ್ಮ ದಕ್ಷಿಣ ಭಾರತದಲ್ಲಿ ವಿಜೃಂಭಣೆಯಿಂದ ಪ್ರತಿಯೊಬ್ಬರು ಸಹ ಅವರು ಇರ್ತಕ್ಕಂಥ ಕಡೆಗಳಲ್ಲೇ ಸಡಗರದಿಂದ ಮಾಡ್ತಾ ಇರ್ತಾರೆ. ಮಕರ ಸಂಕ್ರಾಂತಿ ಅಂತಂದ್ರೆ ದಕ್ಷಿಣಾಯನ ಕಳೆದು ಉತ್ತರಾಯಣ ಬರ್ತಕ್ಕಂಥದ್ದು. ಈ ವಿಶೇಷವಾದ ದಿನದಲ್ಲಿ ತುಂಬಾ ವಿಶೇಷವಾದ ಯೋಗ ಬಂದಿರ್ತಕ್ಕಂಥ ಒಂದು ಸಮಯ ಅಂತಂದ್ರೆ ಅದು ಬೆಳಗ್ಗೆ 7:15ರಿಂದ 9 ಗಂಟೆಯ ಒಳಗೆ ತುಂಬಾ ಮಹಾ ಪುಣ್ಯ ಕಾಲ ಅಂತ ಇದನ್ನ ಹೇಳ್ತಾ ಇರ್ತೀವಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದರ ಉಲ್ಲೇಖ ಇರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಕೂತು ಪೂಜೆಯನ್ನ ಮಾಡ್ಕೊಳ್ತಾರೋ ಅಥವಾ ಜಪವನ್ನ ಮಾಡ್ತಾರೋ ಅವರೆಲ್ಲರ ಇಷ್ಟಾರ್ಥಗಳು ಬೇಗ ನೆರವೇರ್ಬಿಡುತ್ತೆ. ಮಕರ ಸಂಕ್ರಾಂತಿಯ ದಿನ ಮಾಡಿರ್ತಕ್ಕಂತಹ ಪೂಜೆ ಇರಬಹುದು, ದಾನ ಇರ್ಬೋದು, ಸ್ನಾನ ಇರ್ಬೋದು, ಜಪ ಇರ್ಬೋದು, ಪ್ರತಿ ಒಂದು ಸಹ ಅಧಿಕ ಫಲವನ್ನ ಕೊಡ್ತಕ್ಕಂಥದ್ದು, ವಿಶೇಷ ಫಲವನ್ನ ಕೊಡ್ತಕ್ಕಂಥದ್ದು, ಹಾಗೆ ಅಕ್ಷಯ ಫಲವನ್ನ ಕೊಡ್ತಕ್ಕಂಥದ್ದು. ನೋಡಿ, ಅಕ್ಷಯ ತೃತೀಯ ದಿವಸ ಮಾಡಿರ್ತಕ್ಕಂಥ ಪೂಜೆ, ದಾನ, ಹಾಗೆ ಅಕ್ಷಯ ತೃತೀಯ ದಿನ ಮಾಡಿರ್ತಕ್ಕಂಥ ಕೆಲಸ, ಒಳ್ಳೆ ಕೆಲಸಗಳು, ಈ ಮಕರ ಸಂಕ್ರಾಂತಿ ದಿನ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಯಾವಾಗ್ಲೂ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ, ಅಧಿಕ ಆಗ್ತಾ ಇರುತ್ತೆ, ಅಕ್ಷಯ ಆಗ್ತಾ ಇರುತ್ತೆ. ಹಾಗಾಗಿ ಇಂತಹ ಸಂದರ್ಭವನ್ನ, ಇಂತಹ ದಿನವನ್ನ, ಇಂತಹ ಪರ್ವ ದಿನಗಳನ್ನ ಸದುಪಯೋಗ ಮಾಡ್ಕೊಳ್ಬೇಕು. ದಿನ ಇದ್ದಿದ್ದೆ ಊಟ ಮಾಡೋದು, ಮಾತಾಡೋದು, ಟಿವಿ ನೋಡೋದು, ಅಥವಾ ಹರಟೆ ಹೊಡೆಯೋದು, ಅಥವಾ ಹೊರಗಡೆ ಸುತ್ತಾಡಕ್ ಹೋಗತಕ್ಕಂಥದ್ದು, ಇದೆಲ್ಲವನ್ನ ಮಾಡ್ತಿರ್ತೀವಿ. ಆದ್ರೆ ಎಷ್ಟೋ ಸಮಸ್ಯೆಗಳಿಂದ ಬಳಲ್ತಕ್ಕಂಥವ್ರು, ಅನಾರೋಗ್ಯ ಇರ್ಬೋದು, ಅಂದ್ರೆ ಆರೋಗ್ಯ ಇಲ್ಲದೆ ಅನಾರೋಗ್ಯ ಬಂದು ಯಾವ್ದ್ಯಾವ್ದೋ ಒಂದು ಕಾಯಿಲೆಗಳಿಂದ ಬಳಲ್ತಕ್ಕಂಥದ್ದು, ಕಂಟಕ, ಗಂಡಾಂತರ, ಅಪಮೃತ್ಯುಗಳು, ಇಂತಹ ದೋಷಗಳಿದ್ದಾಗ ಅದನ್ನ ದೂರ ಮಾಡ್ಕೊಳ್ಳೋದಕ್ಕೆ ನಾಮ ಜಪವನ್ನ ಮಾಡ್ತಕ್ಕಂಥದ್ದು, ಮೃತ್ಯುಂಜಯ ಮಂತ್ರವನ್ನ ಹೇಳ್ತಕ್ಕಂಥದ್ದು. ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಯೋ ಬಂಧನಾತ್ ಮೃತ್ಯೋರ್ ಮುಕ್ಷೀಯ ಮಾಮೃತಾತ್. ಈ ಮಂತ್ರವನ್ನ ಹೆಚ್ಚೆಚ್ಚು ಹೇಳ್ಕೊಳ್ಳೋದ್ರಿಂದ ಈ ಸಂಕ್ರಾಂತಿಯ ದಿನ ಆರೋಗ್ಯಕ್ಕೆ ಇರ್ತಕ್ಕಂತಹ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತಾ ಇರುತ್ತೆ. ಎಷ್ಟೊಂದು ಜನ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಹೇಳ್ಕೊಳಕ್ ಆಗದೆ ಇರ್ತಕ್ಕಂತಹ ಕಿರಿಕಿರಿ, ಹಿಂಸೆಗಳು, ಅಥವಾ ಮರಣ ಭಯ ಇರುತ್ತೆ, ಅಂತದೆಲ್ಲವನ್ನು ಸಹ ದೂರ ಮಾಡ್ತಕ್ಕಂಥದ್ದು ಈ ಮಂತ್ರಕ್ಕೆ ಇದೆ. ಹಾಗಾಗಿ ಈ ಮಂತ್ರವನ್ನ ಯಾರಿಗೆಲ್ಲ ಆರೋಗ್ಯದ ತೊಂದರೆ ಇದೆಯೋ ಅದು ನಿವಾರಣೆ ಮಾಡ್ತಕ್ಕಂಥದ್ದು. ಹಾಗೆ ಯಾರಿಗೆಲ್ಲ ಹಣಕಾಸಿನ ತೊಂದರೆ ಇದೆ, ಉದ್ಯೋಗದ ತೊಂದರೆ ಇದೆ, ಅಥವಾ ಪ್ರಮೋಷನ್ ಸಿಗ್ತಾ ಇಲ್ಲ, ಕೆಲಸನೇ ಸಿಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಲಕ್ಷ್ಮೀ ನಾರಾಯಣರ ಮಂತ್ರವನ್ನ ಅಥವಾ ಲಕ್ಷ್ಮೀ ಸೂರ್ಯನಾರಾಯಣನ ಮಂತ್ರವನ್ನ ಹೇಳ್ಕೊಳ್ತಕ್ಕಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಅಂದ್ರೆ ಓಂ ಶ್ರೀಂ ರಾಮ್ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ. ಈ ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ಲಕ್ಷ್ಮಿಯ ಪೂರ್ಣ ಅನುಗ್ರಹ ಸಿಗುತ್ತೆ, ನಾರಾಯಣನ ಅನುಗ್ರಹ ಸಿಗುತ್ತೆ, ಎಲ್ಲಾ ಸಮಸ್ಯೆಗಳು ಸಹ ದೂರ ಆಗುತ್ತೆ. ಇದನ್ನ ಸಂಕ್ರಾಂತಿಯ ದಿನ ಮಾಡೋದ್ರಿಂದ 2 ತಿಂಗಳ ಒಳಗಡೆ, ಅಂದ್ರೆ 9-10 ವಾರಗಳಲ್ಲಿ ಭಗವಂತನ ಕೃಪೆ ಆಗೋದನ್ನ ಪ್ರತಿಯೊಬ್ಬರು ಕಂಡುಕೊಳ್ಬಹುದು. ಆದ್ರೆ ಇದನ್ನ ಮಾಡ್ಬೇಕಾದ್ರೆ ನಿಷ್ಠೆ, ಶ್ರದ್ಧೆಯಿಂದ, ನಂಬಿಕೆಯಿಂದ ಮಾಡಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀವಿ. ಏನೇ ಒಂದು ಕೆಲಸ ಮಾಡಿದ್ರು ಮಾಡ್ತಕ್ಕಂಥ ಸಮಯ, ಮಾಡುವಂತಹ ಮನಸ್ಸು ಶುದ್ಧವಾಗಿರ್ಬೇಕಾಗುತ್ತೆ, ಅಥವಾ ಆ ಜಾಗನೂ ಶುದ್ಧವಾಗಿರ್ಬೇಕು. ಅಂತಹ ಒಂದು ಶುಭ ಕಾಲ ಈ ಮಕರ ಸಂಕ್ರಾಂತಿ ಆಗಿರುತ್ತೆ. ಮತ್ತೆ ಈ ಮಕರ ಸಂಕ್ರಾಂತಿಯ ದಿನ ಎಳ್ಳನ್ನ ದಾನ ಮಾಡ್ತಕ್ಕಂಥದ್ದು, ತುಪ್ಪವನ್ನ ದಾನ ಮಾಡ್ತಕ್ಕಂಥದ್ದು, ವಸ್ತ್ರವನ್ನ ದಾನ ಮಾಡ್ತಕ್ಕಂಥದ್ದು, ಯಾರಿಗಾದ್ರೂ ಸರಿ ಪ್ರೀತಿಯಿಂದ ಉಡುಗೊರೆ ಅದಕ್ಕೆ ಕೊಡ್ತಕ್ಕಂಥದ್ದು, ಬಟ್ಟೆಯನ್ನ, ಹಾಗೆ ಸಿಹಿ ಪದಾರ್ಥಗಳನ್ನ, ಬಂಗಾರವನ್ನ ದಾನ ಮಾಡ್ತಕ್ಕಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಎಳ್ಳನ್ನ ಶಿವನ ದೇವಸ್ಥಾನದಲ್ಲಿ ದಾನ ಮಾಡ್ತಕ್ಕಂಥದ್ದು, ಶಿವನಿಗೆ ತುಪ್ಪದ ಅಭಿಷೇಕ, ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಹಾಗೆ ತಾಮ್ರದ ಒಂದು ಚೆಂಬಿನಲ್ಲಿ ಅಥವಾ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಹಿಡಿದು ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಕ್ಕಂಥದ್ದು, ಅಥವಾ ತಾಮ್ರವನ್ನ ದಾನ ಮಾಡ್ತಕ್ಕಂಥದ್ದು. ಅಂದ್ರೆ ಇದು ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ರೀತಿ ಮಾಡಿದಾಗ ಮನೆಯಲ್ಲಿರ್ತಕ್ಕಂತಹ ಕಿರಿಕಿರಿಗಳು, ಜಗಳಗಳು, ಅಥವಾ ಆಸ್ತಿನಲ್ಲಿರ್ತಕ್ಕಂತಹ ತೊಂದರೆಗಳು, ಆಸ್ತಿ ಭಾಗ ಆಗದೆ ಇರ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿ ಬರ್ದೇ ಇರ್ತಕ್ಕಂಥದ್ದು ಸಹ ಬರುವಂತಹ ಒಂದು ಸುದಿನ ಇದಾಗಿರುತ್ತೆ ಈ ರೀತಿ ಮಾಡೋದ್ರಿಂದ.
ಹಾಗೆ ಸುವರ್ಣ ದಾನ ಅಂದ್ರೆ ಬಂಗಾರ ದಾನವನ್ನ ಮಾಡೋದ್ರಿಂದ ಸೂರ್ಯನ ಅನುಗ್ರಹ ಸಿಗುತ್ತೆ, ನಾರಾಯಣನ ಅನುಗ್ರಹ ಸಿಗುತ್ತೆ, ಗುರು ಬಲ ಜಾಸ್ತಿ ಆಗಿರುತ್ತೆ, ನಿಂತು ಹೋದ ಗುರು ಬಲ ಜಾಸ್ತಿ ಆಗುತ್ತೆ, ನಿಂತು ಹೋದ ಶುಭ ಕಾರ್ಯಗಳು ಸಹ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಈ ಮಕರ ಸಂಕ್ರಾಂತಿಯ ದಿನ ಇದೆಲ್ಲವನ್ನ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ರೈತರಿಗೆ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಹೇಳುವಂತಹ ಸುದಿನ ಇದಾಗಿರುತ್ತೆ. ನಾವೆಲ್ಲ ಇವತ್ತು ಊಟ ಮಾಡ್ತಾ ಇದ್ದೀವಿ, ನೆಮ್ಮದಿಯಾಗಿದ್ದೀವಿ, ಹೊಟ್ಟೆ ತುಂಬಾ ಉಂಡು ನಿದ್ದೆ ಮಾಡ್ತಾ ಇದ್ದೀವಿ, ಆರೋಗ್ಯವಾಗಿದ್ದೀವಿ ಅನ್ನೋದಾದ್ರೆ ರೈತರು ಕಷ್ಟಪಟ್ಟು ಬೆಳೆದ್ರೆ ಮಾತ್ರ ನಾವೆಲ್ಲ ಸುಖವಾಗಿ ತಿನ್ನಕ್ ಆಗ್ತಾ ಇರ್ತಕ್ಕಂಥದ್ದು, ಅದು ಸುಖ ಅಂತ ಹೇಳ್ಕೊಳಕ್ ಆಗ್ತಾ ಇರ್ತಕ್ಕಂಥದ್ದು. ದವಸ ಧಾನ್ಯಗಳು ಇಲ್ಲ, ಊಟ ಇಲ್ಲ ಅಂತಂದ್ರೆ ನಾವು ಬದುಕೋದಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು 3 ಹೊತ್ತು ಊಟ ಮಾಡ್ತಾ ಇದ್ದೀವಿ ಅಂತಂದ್ರೆ ಅನ್ನ ದೇವೋ ಸುಖೀ ಭವ ಅನ್ನೋ ಒಂದು ಮಾತು ನಾವು ಊಟ ಮಾಡಿದ ನಂತರ ಬರ್ಲೇಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ರೈತರಿಗೂ, ನಾವೆಲ್ಲ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವ್ರೆ ಅಲ್ವಾ. ಇವಾಗ ಓದಿ ವಿದ್ಯಾವಂತರಾಗಿ ಏನೆಲ್ಲ ಜೀವನವನ್ನು ನಡೆಸ್ತಾ ಇದೀವೋ ಅದಕ್ಕೆಲ್ಲ ಕಾರಣ ನಮ್ಮ ಪೂರ್ವಜರು. ಎಲ್ಲರೂ ಸಹ ರೈತಾಪಿ ಜನನೇ ಆಗಿರ್ತಾರೆ. ಹಾಗಾಗಿ ನಾವೆಲ್ಲರೂ ಸಹ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಜೊತೆಗೆ ನಮ್ಮ ಪೂರ್ವಜರ ಆತ್ಮಕ್ಕೂ ಶಾಂತಿಯನ್ನ ಕೋರಬೇಕು. ಅವರನ್ನ ನೆನೆಸ್ಕೊಂಡು ಅವರಿಗೆ ಧನ್ಯವಾದಗಳನ್ನ ಹೇಳೋದು, ಅವರ ಹೆಸರನ್ನ ಹೇಳ್ತಾ ದಾನವನ್ನ ಮಾಡ್ತಕ್ಕಂಥದ್ದು, ದೇವಸ್ಥಾನಗಳಲ್ಲಿ ಪುಣ್ಯ ಕಾರ್ಯಗಳಿಗೆ ಸ್ವಲ್ಪ ಹಣವನ್ನ ವಿನಿಯೋಗಿಸ್ತಕ್ಕಂಥದ್ದು. ಈ ರೀತಿ ಮಾಡಿದಾಗ ಪಿತೃದೇವತೆಗಳು ಸಹ ತೃಪ್ತಿಯನ್ನ ಪಡ್ತಾರೆ. ಜೊತೆಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ದವಸ ಧಾನ್ಯ ಇರ್ಬೋದು, ಅಥವಾ ಊಟವನ್ನ ಕೊಡಿಸ್ತಕ್ಕಂಥದ್ದು, ಬಟ್ಟೆಯನ್ನ ಕೊಡಿಸ್ತಕ್ಕಂಥದ್ದು, ಛತ್ರಿಯನ್ನ, ಚಪ್ಪಲಿಯನ್ನ, ಈ ತರದ್ದನ್ನ ಅಥವಾ ಕಂಬಳಿಯನ್ನ ದಾನ ಮಾಡ್ತಕ್ಕಂಥದ್ದು ಮಾಡಿದಾಗ ಖಂಡಿತ ಒಳ್ಳೆಯ ಫಲ ಸಿಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಆ ದಿನ ಎಲ್ಲರೂ ಸಹ ಹೊಸ ಬಟ್ಟೆ, ಸಾಧ್ಯವಾಗ್ಲಿಲ್ಲ ಅಂದ್ರೆ ಶುದ್ಧವಾದ ಬಟ್ಟೆಗಳನ್ನ ಹಾಕೊಂಡು ಸಡಗರದಿಂದ, ಸಂಭ್ರಮದಿಂದ ಮನೆಯಲ್ಲಿ ಎಲ್ಲರೂ ನಗನಗ್ತಾ ಪ್ರೀತಿಯಿಂದ ಮಾತಾಡ್ತಾ, ಯಾವುದೇ ಕೆಟ್ಟ ಭಾಷೆ, ಕೋಪ, ಜಗಳ ಇಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಂಡು ಎಲ್ಲರ ಹತ್ರ ಒಗ್ಗಟ್ಟಿನಿಂದ ಮಾತಾಡ್ತಾ ಮುಂದಿನ ಜೀವನ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿ ಪಶು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಟ್ಟು ಅವುಗಳನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಏನ್ ಸಾಧ್ಯ ಆಗುತ್ತೋ ಅದನ್ನೇ ಮಾಡೋಣ. ಅತಿಯಾಗಿ ಯಾವುದು ಮಾಡೋದು ಬೇಡ, ಆಗದೆ ಇರ್ತಕ್ಕಂಥದ್ದನ್ನು ಮಾಡೋದು ಬೇಡ. ಏನಾಗುತ್ತೋ ಸಣ್ಣದಾಗಿ ಏನು ಸೇವೆ ಆಗುತ್ತೋ ಅದನ್ನೇ ಮಾಡುವಂತ ಮನಸ್ಸನ್ನ ಬೆಳೆಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡುವಂತಹ ಒಂದು ಪರಮಾತ್ಮನ ಕೃಪೆ ಆಗಿರುತ್ತೆ. ಹಾಗಾಗಿ ಯಾವುದೇ ಒಂದು ಗೊಂದಲವಿಲ್ಲದೆ ಯಾರಿಗೆ ಏನು ಸಾಧ್ಯ ಆಗುತ್ತೋ ಅದನ್ನ ಮಾಡಿ, ಕೊಟ್ಟಿರ್ತಕ್ಕಂಥ ಮಂತ್ರಗಳನ್ನ ಹೇಳ್ಕೊಳ್ಳಿ. ಸೂರ್ಯನ ಒಂದು ನಾಮಗಳನ್ನ ಈ ದಿನ ಪಠನೆ ಮಾಡೋದ್ರಿಂದ, ಆದಿತ್ಯ ಹೃದಯಮನ್ನ ಪಠನೆ ಮಾಡೋದ್ರಿಂದ, ದಾನ ಮಾಡೋದ್ರಿಂದ, ಸಂತೋಷವಾಗಿರೋದ್ರಿಂದ ಎಲ್ಲ ಸೌಖ್ಯವೂ ಸಿಗುತ್ತೆ. ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಪ್ರತಿಯೊಬ್ಬರು ಸಾಕ್ತಾ ಇರ್ತಾರೆ. ಈ ಮಕರ ಸಂಕ್ರಾಂತಿಯ ದಿನ ಇವತ್ತು ಮಾಡಿರ್ತಕ್ಕಂಥ ಎಲ್ಲ ಒಂದು ಒಳ್ಳೆಯ ಒಂದು ಕೆಲಸಗಳು, ಮಾತುಗಳು ಮತ್ತಷ್ಟು ಉನ್ನತಿ ಆಗಲಿ, ಪ್ರಗತಿ ಆಗಲಿ, ಅಕ್ಷಯವಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಈ ದಿನ ಮಂತ್ರ ದೀಕ್ಷೆಯನ್ನ ಪಡ್ಕೊಂಡು ಸಹ ತುಂಬಾ ಒಳ್ಳೇದು. ಇವತ್ತೇನ್ ನಾವು ಮಂತ್ರ ಕೊಡ್ತಾ ಇದೀವಿ ಆ ಮಂತ್ರವನ್ನು ಸಹ ದೀಕ್ಷೆ ಅಂತಾನೆ ಪಡ್ಕೊಳ್ಬಹುದು, ಅಥವಾ ಎಲ್ಲಾದ್ರೂ ಯಾರ ಹತ್ರ ಆದ್ರೂ ಹೇಳಿಸ್ಕೊಳ್ತಕ್ಕಂಥದ್ದು ಮಾಡ್ಬೋದು. ಇನ್ನು ಈ ದಿನ ಸಂಜೆ ಆಗ್ಲೇ ಕೊಟ್ಟಿರ್ತಕ್ಕಂತಹ ಮಂತ್ರದಿಂದ ಲಕ್ಷ್ಮೀ ಪೂಜೆಯನ್ನ ಮಾಡ್ತಕ್ಕಂಥದ್ದು, ಸಾಧ್ಯವಾದ್ರೆ ಹಸುಗಳಿಗೆ ಆಹಾರವನ್ನ ಕೊಡ್ತಕ್ಕಂಥದ್ದು, ಹಸುಗಳಿಗೆ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು, ಅಥವಾ ಗೋದಾನ ಅಂತ ಮಾಡಿದ್ರೆ ಇನ್ನೂ ಶ್ರೇಷ್ಠ. ಹಸುವಿಗೆ ಹುಲ್ಲನ್ನ ಕೊಡ್ತಕ್ಕಂಥದ್ದು, ಬಾಳೆಯನ್ನು ತುಂಬಾ ಮಾಡೋದು ಬೇಡ, ಹಸುಗಳಿಗೂ ಸಹ ಹಿಂಸೆ ಆಗೋದು ಬೇಡ. ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಕೊಟ್ಟು ಶ್ರದ್ಧೆಯಿಂದ ನಮಸ್ಕಾರ ಮಾಡ್ಕೊಂಡ್ರೆ ಅಷ್ಟು ಒಳ್ಳೇದು. ಮತ್ತೆ ಯಾರಿಗಾದ್ರೂ ಆ ಹಸುಗಳನ್ನ ಸಾಕ್ತಾ ಇರ್ತಾರಲ್ವಾ ಅಂತವ್ರಿಗೆ ವಸ್ತ್ರವನ್ನ ಕೊಟ್ಟು ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಅನ್ಕೊಂಡ್ರೆ ಇನ್ನಷ್ಟು ಒಳ್ಳೇದಾಗ್ತಾ ಇರುತ್ತೆ. ಯಾರಿಗೆ ಯಾವ್ದು ಸಾಧ್ಯನೋ ಅದನ್ನ ಮಾಡಿ ಮಕರ ಸಂಕ್ರಾಂತಿ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಖುಷಿಯಾಗಿರಿ, ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.